ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಫೇವರೇಟ್ ಹೀರೋ ಯಾರು ಬ್ರೋ? ಅಣ್ಣ ನಮಗೆ ಡಿ ಬಾಸ್ ಅಂದ್ರೆ ಫೇವರೇಟ್ ಹೀರೋ ಅಂದ್ರೆ ಯಾರು? ಅಪ್ಪು ಅಪ್ಪು ಸುದೀಪ್ ಅಪ್ಪ. ಸುದೀಪ್ ಸುದೀಪ್ ನಿಮಗೆ? ಡಿಬಸ್ ಡಿಬಸ್ ಡಿ ಬಾಸ್ ಬ್ರೋ. ಡಿ ಬಾಸ್. ಸೊ ಕಿಚ್ಚ ಸುದೀಪ್ ಅಂದ್ರೆ ತುಂಬಾ ಇಷ್ಟ. ನಾವು ದೊಡ್ಡ ಅಭಿಮಾನಿ ಇಟ್ಟರಲ್ಲಿ ಯಾಕೆ ಬ್ರೋ? ಬ್ರೋ. ಅದು ಹುಟ್ಟಾಗಿಂದಾನೆ ಬಂದೈತೆ ನಮ್ಮ ಬಾಸ್ಗೆ. ಅಂದ್ರೆ ಅವ್ರ ಸ್ಟೈಲು, ಸ್ವ್ಯಾಗು, ಅವ್ರು ಮಾಡೋ ಅಂತ ಕೆಲಸಗಳು ಎಲ್ಲ ಇಷ್ಟ ನಮ್ಗೆ. ಕಿಚ್ಚ ಸುದೀಪ್ ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಬ್ರ್ಯಾಂಡ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರಾಂತ ಮಾಡಿರೋಂತಹ ಎಲ್ಲ ಆ್ಯಕ್ಟರ್ಸ್ಗಳ ಬಗ್ಗೆ ಮತ್ತು ಹೀರೋಯಿನ್ಗಳ ಬಗ್ಗೆ ಕೇಳೋಕೆ ಹೋಗಿದ್ದೀನಿ. ನಾನು ಕೇಳೋವಂಥ ಪ್ರತಿ ವ್ಯಕ್ತಿಗಳಿಗೂ ಅವ್ರಿಗೆ ಯಾರು ಹೀರೋಯಿನ್ ಇಷ್ಟ, ಯಾವ ಹೀರೋ ಇಷ್ಟ ಅಂತ ಕೇಳೋಕೆ ಹೋಗ್ತಾ ಇದ್ದೀನಿ. ಬನ್ನಿ, ಹಂಗೆ ನಿಮಗೆ ಯಾರು ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಹೀರೋಯಿನ್ ಯಾರು ಇಷ್ಟ ಕಮೆಂಟ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಫೇವ್ರೇಟ್ ಹೀರೋ ಯಾರು ಬ್ರೋ? ಅಣ್ಣ ನಮಗೆ ಡಿ ಬಾಸ್ ಅಂದ್ರೆ ಫೇವರೇಟ್ ಹೀರೋ ಅಣ್ಣ. ಯಾಕೆ ಅಂದರೆ ಅವರು ಮಾಡಿರೋ ದಾನ ಧರ್ಮ ಎಲ್ಲ ಏನೋ ತೋರಿಸ್ಕೊಳಲ್ಲ. ಅವ್ರು ಆ್ಯಕ್ಟ್ ಮಾಡೋದು ನಮಗೆ ಇಷ್ಟ. ನಮ್ಗೆ ಚಿಕ್ಕ ವಯಸ್ಸಿಂದ ಡಿ ಬಾಸ್ ಅಂದ್ರೆ ಇಷ್ಟ ಅಷ್ಟೇ. ಹೀರೋಯಿನ್ ಅಂತ ಬಂದರೆ ಕನ್ನಡ ಹೀರೋಯಿನ್ ಅಂತ ಬಂದರೆ ನಮಗೆ ಹೀರೋಯಿನ್ ಇಷ್ಟ ಇಲ್ಲ ಅಣ್ಣ ನಮಗೆ. ಯಾಕೆ ಬ್ರೋ? ಅದು ಹಂಗೆ ಅಣ್ಣ, ಅವಾಗಿಂದ ಹಂಗೆ ಬ್ರೋ. ನಿಮಗೆ? ನಮಗೆ ರುಕ್ಮಿಣಿ ವಸಂತ್. ಹೀರೋ ಡಿ ಬಾಸ್. ಸರಿಯಾಗಿ ಕೇಳಿಸ್ಕೊಳ್ರ ನನ್ನ ಮಕ್ಳ. ಒಂದು ಫೇವ್ರೇಟ್ ಆ್ಯಕ್ಟರ್ ಅಂದ್ರೆ ಯಾರು ಬ್ರೋ? ಕಿಚ್ಚ ಬಾಸ್. ನಿಮಗೆ ಬ್ರೋ? ಕಿಚ್ಚ. ಯಶ್ ಬಾಸ್. ಯಶ್ ಬಾಸ್. ಯಶ್ ಬಾಸ್ ಬ್ರೋ ನಿಮಗೆ ಯಾಕೆ ಕಿಚ್ಚ ಬಾಸು? ಅವ್ರು ಚೆನ್ನಾಗಿ ಫಿಲಮ್ ಆ್ಯಕ್ಟ್ರು. ಅದಕ್ಕೆ ಗೊತ್ತು. ಯಾಕೆ ಇಂದು ಇಷ್ಟ ಆಗಿ ಒಬ್ರು ಕ್ವಾಲಿಟಿ ಐತೆ ಅಂದ್ರೆ ಇಷ್ಟ ಆಗ್ತಾರೆ ಅಂದ್ರೆ ನಮಗೆ ಯಾಕೆ ಅಂತ ನಿಮ್ಗೆ ಹೇಳಿದ್ರು. ಅವ್ರ ಆಟಿಟ್ಯೂಡು, ಅವ್ರದ್ದೇ ಆದ ಎಲ್ಲ ಏನೇ ಇದ್ರು ಎಲ್ಲ ಸ್ವಂತದಲ್ಲೇ ಅವ್ರದ್ದೊಂದು ಸ್ಟೈಲು, ಅವ್ರದ್ದೇ ಒಂದು ಆಟಿಟ್ಯೂಡ್ ಮೇಂಟೈನ್ ಮಾಡ್ತಾರೆ ಅವ್ರು ಜಾಸ್ತಿ. ಬೇರೆಯವರು ಅದೇ ಆ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಅಂತ ಹೋಗ್ತಾರೆ. ಇವ್ರು ಏನಿಲ್ಲ, ಇವ್ರು ಕನ್ನಡ ಕಮಿಟಿಲೇ ದೊಡ್ಡ ಹೆಸರು ಮಾಡಬೇಕು ಅಂತ ಇವ್ರು ನೋಡ್ಕೊಂತಾರೆ. ಯಶ್ ಬಾಸ್ ಅವರು ಕನ್ನಡ ಇಂಡಸ್ಟ್ರಿನ ಎಲ್ಲ ದೇಶದಲ್ಲೂ ತಗೊಂಡವ್ರಲ್ಲ, ಅದಕ್ಕೆ ಯಶ್ ಬಾಸ್ ಇಷ್ಟ. ಅವರು ಜೀವನ ಬದುಕಿರೋ ರೀತಿ, ಅವರ ತಂದೆ ತಾಯಿ ಬೆಳೆಸಿರೋ ರೀತಿ, ಅದಕ್ಕೋಸ್ಕರ ಯಶ್ ಬಾಸ್. ನಮ್ಮ ಇಂಡಸ್ಟ್ರಿಯಲ್ಲಿ ಒಬ್ರು ಫೇವ್ರೇಟ್ ಹೀರೋಯಿನ್ ನಿಮಗೆ ಇಷ್ಟ ಅಂತಂದ್ರೆ ಯಾರು? ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಫೇವ್ರೇಟ್ ಹೀರೋಯಿನ್? ಕನ್ನಡ ಇಂಡಸ್ಟ್ರಿ ಅಲ್ಲ, ಹೀರೋಯಿನ್ ಹೆಸರುಗಳೇ ಗೊತ್ತಿಲ್ವಾ ಇಲ್ಲ ಏನು ಅಂತ? ಗೊತ್ತು, ಕನ್ನಡದಲ್ಲಿ ಅಷ್ಟೊಂದು ಯಾರು ಇಷ್ಟ ಆಗಲ್ಲ. ಸಾಯಿ ಪಲ್ಲವಿ ಇಷ್ಟ ನನಗೆ. ಸಾಯಿ ಪಲ್ಲವಿ ಬೇರೆ ಇಂಡಸ್ಟ್ರಿ ಬ್ರೋ. ಕನ್ನಡದಲ್ಲಾದ್ರೆ ಸಾಯಿ ಪಲ್ಲವಿ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋ ಅಂಥವ್ರು. ರುಕ್ಮಿಣಿ ವಸಂತ್. ಬನ್ನಿ ಬ್ರೋ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ರು ಫೇವ್ರೇಟ್ ಹೀರೋ ಅಂದ್ರೆ ಯಾರು ಇಷ್ಟ? ಸುದೀಪ್ ಅಪ್ಪ. ಯಾಕೆ ಬ್ರೋ? ಅವ್ರ ಆ್ಯಕ್ಟಿಂಗು, ಆಮೇಲೆ ಅವ್ರ ಸ್ವ್ಯಾಗು, ಆಮೇಲೆ ಅವ್ರ ಸ್ಟೈಲಿಶ್, ಆಮೇಲೆ ಅದೇ ಬ್ರೋ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಅಂದ್ರೆ ಯಾರು ಇಷ್ಟ ನಿಮಗೆ? ಹೀರೋಯಿನಲ್ಲಿ ರುಕ್ಮಿಣಿ ವಸಂತ್. ರುಕ್ಮಿಣಿ ವಸಂತ್. ಯಾಕೆ ಬ್ರೋ? ಅವರು ನೋಡಕ್ ಚೆನ್ನಾಗಿದ್ದಾರೆ. ನೋಡ ಚೆನ್ನಾಗವ್ರ ಅಂತ ರುಕ್ಮಿಣಿ ವಸಂತ್ ಅಂತೆ. ಅವ್ರು ಬಿಟ್ರೆ ಬ್ರೋ ಅಷ್ಟೇ. ಸುದೀಪ್ ಬಗ್ಗೆ ನಿಮ್ಗೆ ಇಷ್ಟವಾದ ಡೈಲಾಗ್ ಹೇಳಿ ಬ್ರೋ. ಡೈಲಾಗ್ ಎಲ್ಲ ಹೇಳಿ ಬ್ರೋ, ಯಾವ್ದಾದ್ರು ಸುದೀಪ್ ಫ್ಯಾನ್ ಅಂತೀರ ಒಂದು ಡೈಲಾಗ್ ಹೇಳಿ. ಡೈಲಾಗ್ ನಾವಾಗ ಯಾರ ಮೇಲೂ ಕೈ ಮಾಡಲ್ಲ, ನಮ್ಮಲ್ಲಿ ಅವನನ್ನ ಕೈ ಮಾಡಿದ್ನು. ಬ್ರೋ ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಇಷ್ಟ ಬ್ರೋ? ಡಿ ಬಾಸ್. ಯಾಕೆ ಬ್ರೋ? ಅವ್ರ ಫಿಲಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಇನ್ನ ಪರ್ಸನಾಲಿಟಿ ಚೆನ್ನಾಗಿದೆ, ಆಕ್ಟಿಂಗ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಅದಕ್ಕೆ ಡಿ ಬಾಸ್. ಬ್ರೋ ನಿಮ್ಗೆ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ ಅಂದ್ರೆ ಯಾರು ಇಷ್ಟ? ಹೀರೋಯಿನ್ ಅಂದ್ರೆ ಚಿತ್ರರಾಮ್. ಯಾವಲ್ಲಿ ಅವ್ರ ಜೊತೆ ಇರೋ ತರ ನನ್ ಕನ್ಸಲ್ಲಿ ಬರ್ತೀಯಲ್ಲ. ಬ್ರೋ ನಿಮ್ಮ ಡಿ ಬಾಸ್ ಬಗ್ಗೆ ಎರಡು ಮಾತು ಹೇಳಬೇಕು ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ಕರುಣಾಮಯಿ. ಥ್ಯಾಂಕ್ ಯು ಬ್ರೋ. ನೋಡಿ ಗೈಸ್, ಡಿ ಬಾಸ್ ಬಗ್ಗೆ ಎಂತೆಂಥ ಅಭಿಮಾನಿಗಳು ಇದ್ದಾರೆ. ಬ್ರೋ ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ತುಂಬ ಇಷ್ಟ? ಡಿ ಬಾಸ್ ಬ್ರೋ. ಯಾಕೆ ಬ್ರೋ? ಬ್ರೋ ಅಂದರೆ ಅವರು ಅನಿಮಲ್ಸ್ ಲವರು, ಅದನ್ನ ತುಂಬ ಇಷ್ಟ ಆಯಿತು. ಮತ್ತು ಅವ್ರ ಚಾರಿಟಿಯಿಂದ ತುಂಬ ಆಶ್ರಮ ಮತ್ತು ಅಂದರೆ ಕೈಲಾಗಲಿಲ್ಲ ಯಾರಿಗಾರಿಗೆ ಆಶ್ರಮ ಅಲ್ಲ. ಬ್ರೋ ನಿಮ್ಮ ಡಿ ಬಾಸ್ ಬಗ್ಗೆ ಎರಡು ಮಾತು ಹೇಳಬೇಕು ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಬ್ರೋ, ಜೈಲಿಗೆ ಹೋಗಿರೋ ಹೊರಗಡೆ ಬಂದರೆ ಸಾಕು. ಜೈಲಿಗೆ ಹೋಗಿರೋ ಹೊರಗಡೆ ಬಂದರೆ ಸಾಕು. ಬರ್ಲಿ ಅಂತ ನೀವು ದಿನ ಪ್ರಾರ್ಥನೆ ಮಾಡ್ಕೊಂತಾರೆ ಬ್ರೋ ನಿಮ್ಮ ಬಾಸ್ಗೋಸ್ಕರ. ಮಾಡ್ಕೊಂತೀನಿ ಬ್ರೋ. ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾವ ಹೀರೋಯಿನ್ ಕಂಡ್ರೆ ಅಂದ್ರೆ ಇಷ್ಟ? ಹೀರೋಯಿನ್ ಫೇವ್ರೇಟ್ ಹೀರೋಯಿನ್ ಯಾರು? ಹೀರೋಯಿನ್ ಯಾರಿಲ್ಲ ಅವರು. ಒಂದು ಡಿ ಬಾಸ್. ಬ್ರೋ ನಿಮ್ಮ ಡಿ ಬಾಸ್ ಬಗ್ಗೆ ಎರಡು ಮಾತು ಮುಟ್ನೋಡಿಕೆ ಏಟರ್ಸ್ಗೆ ಮುಟ್ನೋಡಿಕೆ ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ? ಅಂದರೆ ಬ್ರೋ ರಿಲೀಸ್ ಆದ್ಮೇಲೆ ಹೇಳ್ತೀನಿ ಬ್ರೋ, ಈಗಲೇ ಬೇಡ. ಈಗ ಅದು ಏನಾದರೂ ಹೇಳಿದ್ರೆ ನಿಮ್ಮ ಭಾಷೆಯಲ್ಲಿ ಕಮೆಂಟಲ್ಲಿ ಹಾಕ್ತಾರೆ, ಇಲ್ಲಿ ನಿಮ್ಮ ಬಾಸ್ ಜೈಲಲ್ಲಿ ಇದ್ದಾರಲ್ಲ ಅಂತ. ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಅವ್ರು ಮಾಡಿದ್ರು ಅಂತ ನಾವು ಮಾಡಿದ್ರೆ ನಮ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಕಂಡ್ರೆ ತುಂಬ ಇಷ್ಟ? ಡಿ ಬಾಸ್. ಯಾಕೆ ಬ್ರೋ? ಬ್ರೋ ಅವ್ರಂದ್ರೆ ನಮಗೆ ತುಂಬ ಇಷ್ಟ. ಎಷ್ಟು ವರ್ಷದಿಂದ ನಿಮಗೆ ಅವ್ರ ಕಂಡ್ರೆ ತುಂಬ ಇಷ್ಟ? ನಾನು ಸಣ್ಣ ಹುಡುಗನಿಂದಲೂ ಅವರೇ ಇಷ್ಟ. ಯಾಕೆ ಅಂತ? ಒಬ್ರು ಇಷ್ಟ ಆಗಬೇಕು ಅಂದ್ರೆ ಅವ್ರ ಕ್ವಾಲಿಟೀಸು ಏನು? ಯಾಕೆ? ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾರೆ, ಒಳ್ಳೆ ಗುಣ,
ಒಳ್ಳೆ ದಾನ ಮಾಡ್ತಾರೆ ಎಲ್ಲರಿಗೂ, ಅದು ತುಂಬ ಇಷ್ಟ. ಬ್ರೋ ನಿಮ್ಮ ಡಿ ಬಾಸ್ ಈಗ ಜೈಲ ಇದಾರಲ್ಲ, ಅವ್ರಿಗೆ ಏನಾರ ಹೇಳ್ಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ಮೆಸೇಜ್ ಹೇಳ್ಬೇಕು ಅಂದ್ರೆ ಏನಾರ ಇಷ್ಟಪಡ್ತೀರಾ? ಏನಿಲ್ಲ, ಚೆನ್ನಾಗಿರ್ರಿ, ಬೇಗ ಆಚೆ ಕಡೆಗೆ ಬರ್ರಿ, ಇನ್ನೊಂದು ಚೆನ್ನಾಗಿರೋ ಮೂವಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆದಷ್ಟು ಬೇಗ ಬರ್ತೀನಿ ಮಗ. ಹಂಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೀರೋಯಿನ್ ಅಂದ್ರೆ ಯಾರು ತುಂಬ ಇಷ್ಟ? ಹೀರೋಯಿನ್ ಓನ್ಲಿ ಬಾಸ್, ಡಿ ಬಾಸ್. ಓಕೆ ಬ್ರೋ, ಥ್ಯಾಂಕ್ಸ್. ಬ್ರೋ ನಿಮಗೆ ನಿಮ್ಮ ಜೀವನದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಕಂಡ್ರೆ ತುಂಬ ಇಷ್ಟ? ದರ್ಶನ್. ಯಾಕೆ ಬ್ರೋ? ಅವ್ರಂದ್ರೆ ಅಷ್ಟೊಂದು ಇಷ್ಟ. ಅದೇ ಯಾಕೆ ಒಬ್ರು ವ್ಯಕ್ತಿ ನೋಡಿದ್ಮೇಲೆ ಅವ್ರ ಕ್ವಾಲಿಟೀಸ್ ಏನು ಎಂತಕ್ಕೆ ಇಷ್ಟ ಅವ್ರು ಡಿ ಬಾಸ್ ಅಂತ? ಅವ್ರು ಎಲ್ಲರಿಗೂ ಇಷ್ಟ. ನಿಮ್ಗೆ ಯಾಕೆ ಇಷ್ಟ ಬ್ರೋ? ನಮಗೆ ಅವಾಗ್ಲಿಂದಾನೇ ಇಷ್ಟ. ಅವಾಗಿಂದ ಅಂತಂದ್ರೆ ಅಷ್ಟು ನೀವು ಯಾವಾಗಿಂದ ಅವ್ರಿಗೆ ಇಷ್ಟಪಡೋಕೆ ಶುರು ಮಾಡಿದ್ರಿ? ಅವರಿಂದ ಅವ್ರು ಯಾವ ಫಿಲಮ್ ಮಾಡ್ತಿದ್ರು ಅವಾಗ. ನಿಮ್ಗೆ ಅವ್ರ ಫಿಲಮಲ್ಲಿ ಯಾವ ಮೂವಿ ಕಂಡ್ರೆ ತುಂಬ ಇಷ್ಟ? ಕ್ರಾಂತಿ. ಕ್ರಾಂತಿ. क्रांति अपन का नाम है मंगल सिंह. ಮತ್ತೆ ಬ್ರೋ ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಅಂತ ಬಂದ್ರೆ ಯಾರು ಇಷ್ಟ? ಹೀರೋಯಿನ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಯಾರು ಇಲ್ಲ ಅನ್ಸುತ್ತೆ, ಎಲ್ಲರೂ ಯೋಚನೆ ಮಾಡ್ತಾರೆ ಯಾರು ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿ ರಚಿತಾ ರಾವ್. ಇಟ್ಟಿದಾರಮ್ಮ. ಬ್ರೋ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಲಾಸ್ಟು. ಫೈನಲಿ ನಿಮ್ಮ ಡಿ ಬಾಸ್ ಬಗ್ಗೆ 2 ಮಾತು ಹೇಳಿದ ರೇಟರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳ್ಬೇಕು ಬ್ರೋ, ನಿಮ್ಮ ಬಾಸ್ ತಾನೆ ಅವರು. ನಿಮ್ಮ ಬಾಸ್ಗೆ ಏಟರ್ಸ್ ಇರ್ತಾರಲ್ಲ, ಅವ್ರಿಗೆ 2 ಮಾತು ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದ್ರೆ ನೆಮ್ಮದಿ ಆಗಿರ್ಬೇಕು. ಥ್ಯಾಂಕ್ಸ್ ಬ್ರೋ. ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋ ಕಂಡ್ರೆ ತುಂಬ ಇಷ್ಟ? ಸುದೀಪ್. ಸುದೀಪ್. ನಿಮಗೆ? ಡಿ ಬಾಸ್. ಡಿ ಬಾಸ್. ಯಾಕೆ ಡಿ ಬಾಸ್ ಅಂದ್ರೆ ಇಷ್ಟೊಂದು ಇಷ್ಟ? ಅಂದ್ರೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ನಿಮಗೆ? ನಮಗೆ ಅವ್ರ ಸ್ಮೈಲ್ ಕಂಡ್ರೆ ಇಷ್ಟ, ಅವ್ರ ಆಟಿಟ್ಯೂಡ್ ಇಷ್ಟ. ಸುದೀಪ್. ನಮಗೆ ಅವರೆಲ್ಲರಿಗೂ ಜನರಿಗೆ ತುಂಬಾ ಹೆಲ್ಪ್ ಮಾಡ್ತಾರಲ್ಲ, ಅದಕ್ಕೆ ಇಷ್ಟ. ನಿಮ್ಮ ಡಿ ಬಾಸ್ಗೆ 2 ಮಾತಲ್ಲಿ ಹೇಳಬೇಕು ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಫ್ಯಾನ್ ತುಂಬಾ ಜನ ಇದ್ದಾರೆ, ಸೊ ಅವ್ರು ಆದಷ್ಟು ಬೇಗ ಜೈಲಿಂದ ಬರಲಿ ಅಂತ ಹೇಳಕ್ ಇಷ್ಟ. ನೀವು ನಿಮ್ಮ ಸುದೀಪ್ ಸರ್ಗೆ 2 ಮಾತು ಹೇಳಬೇಕು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಇನ್ನೂ ಚೆನ್ನಾಗಿ ಬೆಳಿಬೇಕು ಅನ್ನೋ ಆಸೆ. ನೀವು? ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು, ಬೇಗ ಆಚೆ ಬರ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಫೇವ್ರೇಟ್ ಹೀರೋಯಿನ್ ಅಂತಂದ್ರೆ ಯಾರು ಇಷ್ಟ? ನಮ್ಗೆ ಅಷ್ಟೊಂದು ಯಾರಿಲ್ಲ. ಹೀರೋಯಿನ್ ಇಷ್ಟ ಇಲ್ವಾ? Women. ನಿಮಗೆ? ರಚಿತಾರಾಮ್. 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 ನಿಮಗೆ? ರಚಿತಾರಾಮ್. ಯಾಕೆ ರಚಿತಾರಾಮ್ ಕಂಡ್ರೆ ಅಷ್ಟೊಂದು ಇಷ್ಟ ನಿಮಗೆ? ಅಂದ್ರೆ ಅವ್ರು ಚೆನ್ನಾಗಿದ್ದಾರೆ, ಹಿರಿಯರು ಬಂದ್ರೆ ಗೌರವಿಸ್ತಾರೆ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಿಮ್ಗೆ ಯಾಕೆ ಹೀರೋಯಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ? ನಮ್ಗೆ ಅಷ್ಟೊಂದಿಲ್ಲ. ಅಂದ್ರೆ ಇಷ್ಟ ಅಂದ್ರೆ ರಚಿತಾರಾಮ್ ಇಷ್ಟ, ಬಟ್ ಜಾಸ್ತಿ ಇಷ್ಟ ಆಗಲ್ಲ. ನಮ್ಮ ಇಂಡಿಯಾದಲ್ಲಿ ಬಂದ್ರೆ ನಿಮ್ಗೆ ಯಾವ ಹೀರೋಯಿನ್ ಕಂಡ್ರೆ ಇಷ್ಟ? ನಮ್ಮ ಇಂಡಿಯಾ ಅಂತ ಬಂದಾಗ ಅಂದ್ರೆ ಎಲ್ಲರೂ ಇಷ್ಟ ಆಗಲ್ಲ, ಜಾಸ್ತಿ ಇಷ್ಟ ಆದ್ರೆ ನಮ್ಮ ಅಮ್ಮನ. ಮಮ್ಮ ಅಂದ್ರೆ ಇವ್ರ ಅಮ್ಮ ನಿಮ್ಗೆ ಹೀರೋಯಿನ್ ತರ? ಹೌದು. ಥ್ಯಾಂಕ್ಸ್. ಇಂಡಸ್ಟ್ರಿಯಲ್ಲಿ ಫೇವ್ರೇಟ್ ಹೀರೋ ಅಂದ್ರೆ ಯಾರು? ಅಪ್ಪು. ಅಪ್ಪು. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಯಾಕೆ? ಅವರು ದಾನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದೆ. ಅವ್ರ ಡ್ಯಾನ್ಸ್, ನಗು, ಅವ್ರ ಇದು ಏನು ಅವ್ರ ಒಳ್ಳೆತನ ಇಷ್ಟ. ಅಪ್ಪುನ ಮಿಸ್ ಮಾಡ್ಕೊಂತೀರಾ? ಹೌದು. ಎಷ್ಟು ಮಿಸ್ ಮಾಡ್ಕೊಂತೀರಾ? ಹೇಳಕ್ಕಾಗಲ್ಲ ಅಷ್ಟು. ಅಪ್ಪುಗೆ 2 ಮಾತು, ಈಗ ಅಪ್ಪು ನೋಡ್ತಾವ್ರೆ ಅನ್ಕೊಳ್ರಿ ವಿಡಿಯೋ, ಅವ್ರಿಗೆ 2 ಮಾತು ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ವೆಯ್ಟ್ ಫಾರ್ ನೀವು ಮತ್ತೆ ಹುಟ್ಟಿ ಇದೇ ಇಂಡಸ್ಟ್ರಿಗೆ ಬರ್ಲಿ. ಯಾವ ಹೀರೋ ಕಂಡ್ರೆ ತುಂಬಾ ಇಷ್ಟ? ಸೊ ಕಿಚ್ಚ ಸುದೀಪ್ ಅಂದ್ರೆ ತುಂಬಾ ಇಷ್ಟ. ನಾವು ದೊಡ್ಡ ಅಭಿಮಾನಿ ಇಟ್ಟರಲ್ಲಿ. ಯಾಕೆ ಬ್ರೋ? ಬ್ರೋ ಅದು ಹುಟ್ಟಾಗಿಂದಾನೇ ಬಂದೈತೆ ನಮ್ಮ ಬಾಸ್ಗೆ. ಅಂದ್ರೆ ಅವ್ರ ಸ್ಟೈಲು, ಸ್ವ್ಯಾಗು, ಅವ್ರು ಮಾಡೋ ಅಂತ ಕೆಲಸಗಳು ಎಲ್ಲ ಇಷ್ಟ ನಮ್ಗೆ. ಕಿಚ್ಚ ಸುದೀಪ್ ಬಗ್ಗೆ 2 ಮಾತು ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ನಮ್ಗೆ ದೇವರು ಫಸ್ಟ್ ಆಫ್ ಆಲ್. ನಾವು ಹುಟ್ಟಿ ಬೆಳೆದಾಗಿಂದ ಅವರೇ ದೇವರು. ಒಂದ್ಸಲ ದೇವಸ್ಥಾನ ಕಟ್ಕೊಂಡ್ಬಿಟ್ಟಿದೀವಿ ನಾವು ನಮ್ಮ ಬಾಸ್ ಬಗ್ಗೆ. ಬ್ರೋ 2 ಮಾತು ಹೇಳ್ಬೇಕು ಅಂದ್ರೆ ಕಿಚ್ಚ ಸುದೀಪ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ಹೇಳಕ್ ಮಾತು 2 ಸಾಲದೇ ಇಲ್ಲ ಬ್ರೋ. ಅವ್ರ ಫಿಲಮ್ ಡೈಲಾಗ್ ಹೊಡಿ ಬ್ರೋ. ಹೇಳೋಣ. ಜಗತ್ತಿಗೆ ಒಬ್ಬನೇ ಅಧಿಪತಿ ಆಗಿರ್ಬೇಕು, ಥಾಮಸ್ ಅದು ನಾನಾಗಿರ್ಬೇಕು. ಇದು ಸುದೀಪ್ ಸಾಮ್ರಾಜ್ಯ. ಇದನ್ನ ಮುಟ್ಟೋ ಗಂಡಸು ಇನ್ನೂ ಹುಟ್ಟಿಲ್ಲ.